ಚಿನ್ನಿ, ಏಯ್ ಚಿನ್ನಿ, ಇವತ್ತು ಸಂಡೇ ಗ್ರೋಸರಿ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಇವತ್ತು ಮಟನ್ ಬಿರಿಯಾನಿ ಮಾಡ್ತಿರೋದು ರಜತ್ ನನ್ನ ಹಸ್ಬೆಂಡ್. ನಾನು ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ರಾಜ್ ನಾನ್ ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನಾವು ಹೊರಗಡೆ ಸಿಗೋ ಬಿರಿಯಾನಿ ಮಸಾಲೆ ಅಥವಾ ಗರಂ ಮಸಾಲೆ ಇದು ಯಾವುದೂ ತೊಗೊಳ್ಳಲ್ಲ. ಮನೆಯಲ್ಲೇ ರುಬ್ಕೊಂಡು ಮನೇಲೇ ಎಲ್ಲ ಮಸಾಲೆ ಮಾಡಿಕೊಂಡು ನಾವು ಬಿರಿಯಾನಿ ಮಾಡ್ಕೊತೀವಿ. ನಾವು ಯಾವ ಥರ ಮಸಾಲೆ ಮಾಡ್ತೀವಿ ಅಂತ ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಈ ಮಸಾಲೆಯಲ್ಲೇ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡನ್ನೂ ಮಾಡ್ಕೊತೀವಿ. ನಮಗಂತೂ ಈ ಮಸಾಲೆಯಿಂದ ಮಾಡಿದ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ರೆಡ್ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನಾವು ಹೊರಗಡೆ ತೊಗೊಳ್ಳಲ್ಲ, ಮನೇಲೇ ಮಾಡ್ಕೊತೀವಿ. ಇದಕ್ಕೆ ಪೆಪ್ಪರ್, ಹಾಗೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಇದನ್ನೆಲ್ಲ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಜಾಸ್ತಿನೇ ಖಾರ ಬೇಕು ಬಿರಿಯಾನಿಗೆ. ಸ್ವಲ್ಪ ಏಲಕ್ಕಿನೂ ಕೂಡ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀವಿ. ಕೊತ್ತಂಬರಿ ಬೀಜ, ಸ್ವಲ್ಪ ಸೋಂಪು, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತೀವಿ. ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಬಿರಿಯಾನಿಗೆ. ಇದಾದಮೇಲೆ 2 ಅಥವಾ 3 ಗ್ರೀನ್ ಮೆಣಸಿನ್ಕಾಯಿ ಹಾಕ್ಕೊತೀವಿ. ಜಾಸ್ತಿ ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ, ಸ್ವಲ್ಪ ಗ್ರೀನ್ ಮೆಣಸಿನ್ಕಾಯಿ. ನಾವು ಇದನ್ನು 2 ಟೈಮ್ಗೆ ಆಗೋ ಥರ ಮಾಡ್ಕೊತಿದ್ದೀವಿ ಈ ಮಸಾಲೆನ. ಪುದೀನ ಸೊಪ್ಪು ಸ್ವಲ್ಪ, ಮತ್ತು ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನೋಡಿ, ಇದೇ ಮಸಾಲೆ ನಾವು ಯೂಸ್ ಮಾಡೋದು. ಅಕ್ಕಿನ 1/2 ಅವರ್ ನೆನೆಸಿ ಬಿರಿಯಾನಿಗೆ ಹಾಕ್ಕೊತೀವಿ. ಇದು ಕ್ಯಾಸ್ಟ್ ಐರನ್ ಪಾತ್ರೆ, ನಾವು ಇದರಲ್ಲೇ ಬಿರಿಯಾನಿ ಮಾಡೋದು. ಇದು ತುಂಬ ಹೆವಿ ಆಗಿದೆ, ನೋಡೋಕೆ ಹಿಂಗೆ ಕಾಣಿಸ್ತಿದೆ, ಎತ್ತಾಗ ತುಂಬ ಹೆವಿ ಆಗಿದೆ. ಬಿರಿಯಾನಿ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಸಲ ಮಾಡ್ಕೊಂಡಿದ್ದೀವಿ ಇದನ್ನು. ತಿಂದು ನೋಡಿದ್ವಿ, ಟೇಸ್ಟ್ ಸೂಪರಾಗಿ ಬಂದಿದೆ. ನನ್ನ ಮಗಳದು 10 ಮಂತ್ ಫೋಟೋಶೂಟ್ ಕೂಡ ಇವತ್ತಿನ ದಿನವೇ ಮಾಡ್ತಿದ್ದೀವಿ. ಮಾಮ್, ಡ್ಯಾಡ್ ಆ್ಯಂಡ್ ಬೇಬಿ ಅನ್ನೋ ಥೀಮಲ್ಲಿ ಮಾಡ್ತಿದ್ದೀವಿ. ಇದನ್ನ ಮಾಡೋದು ತುಂಬ ಈಸಿ. ಇದು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಗೂಗಲ್ಗೆ ಹೋಗಿ ರೆಡ್ ಹಾರ್ಟ್ ಫ್ರೇಮ್ ಅಂತ ನೀವು ಟೈಪ್ ಮಾಡಿ, ನೆಕ್ಸ್ಟ್ ಇಮೇಜಸ್ಗೆ ಹೋಗಿ ನಿಮಗೆ ತುಂಬ ಹಾರ್ಟ್ ಫ್ರೇಮ್ಸ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ರೆಡ್ ಹಾರ್ಟ್ ಬೀಟ್ ಇಮೇಜ್ ಅಂತ ಟೈಪ್ ಮಾಡಿ ನಿಮ್ಗೆ ಎಷ್ಟೊಂದು ಹಾರ್ಟ್ ಬೀಟ್ ಇಮೇಜಸ್ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ನಿಮಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಹಾರ್ಟ್ ಫ್ರೇಮ್ ಒಳಗೆ ನಮ್ಮ ಮಗಳು ಫೋಟೋನ ಹಾಕಿ ಎಡಿಟ್ ಮಾಡಿದ್ದೀವಿ. ಈ ಥರ ನೀವು ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನೀವು ಅದನ್ನು ಪ್ರಿಂಟ್ ತೆಗೆದು ನೀಟಾಗಿ ಕಟ್ ಮಾಡಿ ಒಳ್ಳೆ ಬ್ಯಾಕ್ಗ್ರೌಂಡನ್ನ ಪ್ರಿಪೇರ್ ಮಾಡಿಕೊಂಡು ಈ ಥರ ಅರೇಂಜ್ ಮಾಡಿದ್ರೆ 10 ಮಂತ್ ಫೋಟೋಶೂಟ್ ಈಸಿಯಾಗಿ ಆಗುತ್ತೆ. ನನ್ನ ವಿಡಿಯೋನ ನೋಡೋಕ್ಕೆ ನಿಮ್ಮ ಟೈಮ್ನ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್.